ನೇತ್ರಾವತಿ ಅವರ ಕಾನ್ವರ್ಸೇಷನ್ ಏನು ಮಾತನಾಡಿದ್ರು, ಯಾಕೆ ಇವ್ರನ್ನ ಬಿಟ್ಟು ಹೋದ್ರು ಅನ್ನೋದ್ರ ಕುರಿತು ಒಂದು ಆಡಿಯೋ ಇದೆ, ನೋಡ್ತಾ ಹೋಗೋಣ. ಅಲ್ಲ ಇದು ಮನೆಯಲ್ಲಿ ಯಾವ್ದೋ ವಿಷಯಕ್ಕೆ ಸಿಕ್ಕಾಪಟ್ಟೆ ಜಗಳ ಆಗಿತ್ತಾ? ಅಲ್ಲ ಕಂಡ್ರಮ್ಮ. ಇರಪ್ಪ ಇದು ಅಣ್ಣ ಹೇಳ್ತೀನಿ ಕೇಳಿಸ್ಕೊ. ಸುಮಾರು ಒಂದ್ 7-8 ಸರಿ ಬಂದ್ರು. ಯಾರು ಮದುವೆ ಮಾಡ್ಕೊಟ್ಟಿದ್ರಲ್ಲ ರಂಗಮ್ಮ ಸಿನಣ್ಣ, ಅವ್ರನ್ನೆಲ್ಲ ಕರ್ಸಿ ನಿಮ್ಮ ಇವ್ರ ನೀಲಮ್ಮನ್ನು ಕರ್ಸಿ ನಿನ್ ತಂಗಿದೀರಿಗೆಲ್ಲ ಗೊತ್ತು. ತಂಗಿದೀರ ಏನಾಗ್ಬಿಟ್ಟು ಜ್ಯೋತಿರಲ್ಲ ತೆಗೆದಿರಿ ಎಲ್ಲರೂ ಮಂಗ್ಲಾಕು ಗೊತ್ತು. ಎಲ್ಲಾರು ಬಂದು ನ್ಯಾಯ ಮಾಡಿ ಎಲ್ಲಾರು ಮಿತಿ ಮೀರಿ ಹೇಳಿದ್ರು ರಂಗಣ್ಣ. ಮಿತಿ ಮೀರಿನು ಹೇಳಿ 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 ಒಂದ್ 5-6 ಸತಿ ಕಂಪ್ಲೇಂಟ್ ಕೊಟ್ಟು ಹೇಳ್ಕೊಂಡ್ರೆ ಮರ್ಯಾದೆ ಹೋಗುತ್ತೆ ಅಂದ್ಬಿಟ್ಟು ಇದೆಲ್ಲ ನಮ್ಗೆ ಗೊತ್ತಿಲ್ಲ ಮೇಡಮ್. ಅಲ್ಲ ಅಟ್ಲ ರೂಮಲ್ಲಿ ಇರ್ತೀನಿ ಬಂದು ಹೇಳ ಎಲ್ಲ ಹೇಳಿ ಎಲ್ಲ ಮಾಡಿದ್ವಿ. ಮಾಡಿನು ಮಿತಿ ಮೀರಿ ರಗಣ ನನ್ಗೇನಾಯ್ತು ಅನ್ನೋದು ನನಗೆ ಗೊತ್ತಿಲ್ಲ. ನಾನೇನ್ ಮಾಡ್ಕೊಂಡೆ ಅನ್ನೋದು ನನಗೆ ಇವಾಗ್ಲೂ ಗೊತ್ತಾಗ್ತಿಲ್ಲ ನಾನೇನ್ ಮಾಡ್ಕೊಂಡೆ ಅಂತ. ಮಿತಿ ಮೀರಿ ಹೇಳ್ದೆ ಕಾಲು ಕೈಯೆಲ್ಲ ಹಿಡ್ಕೊಂಡೆ ಬೇಡ ಕಣಪ್ಪ ಇವೆಲ್ಲ ನೋಡು, ಇವೆಲ್ಲ ಮಾಡ್ಬೇಡ, ಮನ್ಸು ಕೆಟ್ಟೋದ್ರೆ ಮನ್ಸೇ ಕೆಟ್ಟೋತದೆ. ಸುಮ್ನೆ ಇದ್ರೆ ಇದ್ಬಿಡು, ಹಿಂಗೆಲ್ಲ ಮಾಡ್ಬೇಡ, ನೀನು ಚೆನ್ನಾಗಿರೋಣ ಅಂತ ಎಲ್ಲಾ ತರನು ಹೇಳ್ದೆ. ಏನಾಯ್ತು ಅನ್ನೋದು ಗೊತ್ತಿಲ್ಲ, ಎತ್ತಾಯ್ತು ಅನ್ನೋದು ಗೊತ್ತಿಲ್ಲ. ಹೋದ ಸ್ಟೇಷನ್ಗೆ ಯಾಕೋ ಏನಾಯ್ತು ಅನ್ನೋದೇ ನನಗೆ ಗೊತ್ತಿಲ್ಲ ರಂಗಣ್ಣ. ಇವಾಗ್ಲೂ ನನಗೆ ಗೊತ್ತಾಗ್ತಿಲ್ಲ ಏನ್ ಮಾಡ್ಕೊಂಡ್ಬಿಟ್ಟೆ ನಾನು ಅಂತ. ಸ್ಟೇಷನ್ಗೆ ಹೋದ, ಸ್ಟೇಷನಲ್ಲಿ ಇದ್ದಕ್ಕಿದ್ದಂಗೆ ಏನೇನಾಯ್ತು ಅಂತ ಗೊತ್ತಾಗಿಲ್ಲ. ನಾನು ಬರ್ಕೊಟ್ಬಿಟ್ಟೆ, ಅವನು ಬರ್ಕೊಟ್ಬಿಟ್ಟೆ, ಎಲ್ಲ ತೀರ್ಮಾನ ಮಾಡಿ. ಅವನ ಹರೀಶ, ಯಾವ ಹರೀಶ? ಹರೀಶ ಗೊತ್ತಿಲ್ಲ, ಅವ್ರ ಚಿಕ್ಕಪ್ಪನ ಮಗ. ಚಿಕ್ಕಮ್ಮನ ಮಗ ವಾಣಿಗೆರೆ? ಈ ರಾಮಸಾಗರ. ನಂಗೆ ಗೊತ್ತಿಲ್ಲ ಹರೀಶ ಅಂತ ಅಂದ್ಬಿಟ್ಟು. ಹರೀಶ ರಂಗಮ್ಮ ಸೀನಣ್ಣ ಎಲ್ಲ ಸ್ಟೇಷನ್ಗೆ ಬಂದಿದ್ರ. ಸ್ಟೇಷನ್ಗೆ ಬಂದಿದ್ರು, ಬರ್ಕೊಟ್ರು. ಇದು ನನ್ನ ಸವಸಕ್ಕೆ ಅವ್ರು ಬರಂಗಿಲ್ಲ, ಅವ್ರ ಸವಸಕ್ಕೆ ನಾನು ಬರಂಗಿಲ್ಲ ಅಂತ ಎಲ್ಲ ಬರ್ಕೊಟ್ಟು ಫೈನಾನ್ಸ್ ಎಲ್ಲ ನನ್ನ ಮೇಲೆ ಹಾಕಿ 1.5 ಲಕ್ಷದ್ದು 2.5 ಲಕ್ಷದ್ದು ಮನೆ ಬಾಡಿಗೆ ಎಲ್ಲ ನಾನೇ ಕಟ್ಕೊಬೇಕು. 3 ತಿಂಗಳು ಟೈಮ್ ಕೊಟ್ಟಿದ್ರು. ನಾನೇನು ಮಾಡಿದೆ, ನನಗೆ ಈ ಥರ ಮಾಡ್ಕೊಳಕ್ಕೂ ನನಗೆ ಮನಸ್ಸಿರ್ಲಿಲ್ಲ ರಂಗಣ್ಣ. ಕೇಳಿಸ್ಕೊ, ನನ್ನ ಕಾಲಿ ಸ್ಟೇಷನ್ಗೆ ಬರ್ರಿ, ನಾಳೆಗೆ ಬರ್ತೀನಿ, ತೆಗೆಸ್ಕೊಡು ಯಾವಂತವನ ಮಾತಾಡಿದ್ರೆ. ನನಗೆ ಈ ಥರ ಮನಸ್ಸು ಇರಲಿಲ್ಲ. ನನ್ನ ಜೀವನ ನಾನು ಹಾಳು ಮಾಡ್ಕೊಬೇಕು ಅಂತಾರೆ ನಾನು ಇರಲಿಲ್ಲ. ಮಗನ ಅತ್ತೆ ಮನೆಗೆ ಓದ್ತೀನಿ ಇಂದ ಬಂದಿದ್ಲ ಅವ್ರ ತಂಗಿನ ಸ್ಟೇಷನ್ ತಕ್ಕೆ. ಹಿಂಗ ನಮ್ಮ ಮನೆಗೆ ಬರ್ತಾನೆ ಅಂತ ಅಂದ್ಬಿಟ್ಟು ನಾನು ಏನಂದೆ, ಮಗ ಬತ್ತಾನೆ ಕಾಣೆ ಜೊತೆ, ಒಂದು 15 ದಿವಸ ಮಾಡಿಕೋ, ರಜಾ ಐತೆ ಸ್ಕೂಲು ಅಂತಂದ್ಬಿಟ್ಟು ನಾನಂದೆ. ಎಷ್ಟೊತ್ತಿಗೆ ಜಗಳ ಎಲ್ಲ ಆಗಿ ತೀರ್ಮಾನ ಆಗಿತ್ತು. 3 ತಿಂಗಳು ಟೈಮ್ ಕೊಟ್ಟಿದ್ರು. ನಾನು ಹಂಗಂತ ಅಂದಾದ್ಮೇಲೆ ಮಾಡಿಕೊಬೇಕಲ್ವ ರಂಗಣ್ಣ. ಮಾಡಿಕೊಂಡಿದ್ರೆ ಅವ್ನು ಬಂದೇ ಬರ್ತಿದ್ದ ನಮ್ಮ ಮನೆಗೆ, ಮಗ ಬಂದವನೇ ಅಂತ. ಕರ್ಕೊಂಡೋಗು ಅಂತಂದ್ರೆ ತಗೋ ಒಬ್ರಿಗೊಬ್ರು ಮಾತಾಡ್ಬಿಟ್ರು. ನಾನು ಅವನೇ ಸಂಬಂಧ ಇಲ್ಲ ಅಂದ್ಮೇಲೆ ಮಗನ್ ಕಟ್ಕೊಂಡು ನಮ್ಗೇನ್ ಆಗ್ಬೇಕಾಗದೆ? ಮಗನ್ ಮಾಡಿಕೊಂಡು ನಾವೇನ್ ಮಾಡೋಣ? ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಇದ್ ಮಾಡ್ಬಿಟ್ರು. ಓಕೆ ಸರ್, ಈಗ ನೇತ್ರಾವತಿ ಮಾತನಾಡಿರುವಂತಹ ಆಡಿಯೋವನ್ನ ಕೇಳಿಸ್ಕೊಂಡ್ವಿ. ರಂಗಣ್ಣ ಅನ್ನೋರ ಜೊತೆ ಮಾತನಾಡಿದ್ದಾರೆ.